ಹಾ ಅಕ್ಕ, ಮನೆಗೆ ಟೈಮ್ ಆಯ್ತು, ಹೋಗಿ ಬರ್ತೀರಾ? ಥ್ಯಾಂಕ್ ಯು. ಪರಮೇಶ್ ಫೋನ್ ಮಾಡ್ತಿದಾರೆ ಇರಕ್ಕ. ಹಲೋ, ಶೈಲಕ್ಕ ಬಂದಿದ್ರು. ಮಾತಾಡ್ತಾ ಇದ್ವಿ. ಎಲ್ಲಿದ್ದೀರಾ ನೀವು? ಮುಗಿತಾ? ಬನ್ನಿ ಬೇಗ ಅಂದ್ರೆ. ಸರಿ, ಬರ್ತಾ ಇದಾರಂತೀರಿ, ಭೇಟಿಯಾಗಿ ಹೋಗಿ. ಹಾ ಓಕೆ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಧರ್ಮಕಾಂಡ. ಬನ್ನಿ ಬನ್ನಿ ಅಣ್ಣ, ಏನಮ್ಮ ಇದು? ನಿಮ್ಗೋಸ್ಕರ ವೇಟಿಂಗು. ನಮಗೋಸ್ಕರ ವೇಟಿಂಗಾ? ಹಾ, ಶೂಟಿಂಗ್ ನಡೀತಾ ಇದೆ ಇನ್ನು. ಅಕ್ಷಿನ ಆನ್ ಡ್ಯೂಟಿ. ಇಲ್ಲಿ ನಿಮ್ ಯಜಮಾನ್ರು ನಮ್ ಜೊತೆ ಇದಾರೆ, ನೀವ್ ಇಲ್ಲಿದ್ದೀರಾ? ಏನ್ ಕತೆ ನಿಮ್ದು? ನಮ್ ಲೋಕದಲ್ಲಿ ನಾವಿದೀವಿ, ಅಲ್ಲ, ನೀವು. ಅವ್ರ ಯಜಮಾನ್ರು ನಿಮ್ ಜೊತೆಗಿದ್ದಾರೆ, ಅವರು ನನ್ ಜೊತೆಗಿದ್ದಾರೆ. ನೋಡಿ, ಏನೋ ಒಂದು ಸಂಬಂಧ ಇದೆ ಅದು. ಹೌದು ಅಲ್ಲ, ಇಲ್ಲ ಅಂದ್ರೆ ಆಗಲ್ಲ ಅದು. ಬನ್ನಿ ಒಳಗೆ. ಶೂಟಿಂಗ್ ಮುಗೀತು. ಅಕ್ಕ ನಂದು ಏನೋ ಮಾತಾಡ್ಸ್ತಾ ಇದ್ರು, ಮಾತಾಡ್ಕೊಂಡು ಉದ್ದ ನಮ್ ಕಥೆನೇ ಬೆಳ್ದೋಯ್ತು. ಸೊ ಈಗ ಮುಗೀತು, ಮನೆಗೆ ಹೋಗ್ತೀನಿ ಅಂತಿದ್ರು. ಸೊ ನೀವ್ ಬರ್ತೀನಂದ್ರಲ್ಲ, ಅದಕ್ಕೆ ಭೇಟಿಯಾಗಿ ಹೋಗಿ. ಬೋರ್ ಹೊಡ್ಸಿಲ್ಲ ತಾನೇ ಅವ್ರಿಗೆ? ಬೋರ್ ಹೊಡ್ಸಿಲ್ಲ ತಾನೇ ಅವ್ರಿಗೆ? ನಮ್ಗೆ ಹೆಣ್ಮಕ್ಳು ಮಾತಿಗೆ ಬೋರ್ ಆಗಲ್ಲ. ಆಡ್ಕೊಂಡು ಕೂತಿದ್ದೀರಾ? ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಊಟ ಮಾಡಿ ಬನ್ನಿ. ಇವ್ರೇ ನೋಡಿ, ಪರಂ ಅವರು ಕಲಾ ಮಾಧ್ಯಮ. ನಿಂದ್ರಿ, ಬೆಳಕ್ ಬರಲ್ಲ. ಇವ್ರೇ ನೋಡಿ, ಪರಂ ಕಲಾ ಮಾಧ್ಯಮ. ನನ್ನ ಬಿಕಾಂ ಟೀಚರು ಅಂತ ಹೇಳಿದ್ನಲ್ಲ, ಅಲ್ಲಿಂದ ಶುರು ಆಗಿದ್ದು ಸರಿ ಮಾಡ್ಕೊಡ್ತೀನಿ. ಇವ್ರೇನೆ. ನಾನೇ ಇವಳನ್ನ ಪಾಸ್ ಮಾಡ್ಸಿರೋದು. ಇಲ್ಲಾಂದ್ರೆ ಇವಳು ಡಿಗ್ರಿ ಇನ್ಕಂಪ್ಲೀಟ್ ಅನ್ಕಂಪ್ಲೀಟ್ ಬ್ರಾಕೆಟ್ ಹಾಕೊಂಡು ನೋಡ್ಬೇಕಾಗಿತ್ತು. ಅವಳನ್ನ ಪಾಸ್ ಮಾಡಿಸಿ ಅವಳ ಲೈಫ್ ಅಲ್ಲಿ ಅವಳು ಪಾಸ್ ಆಗ್ಬಿಟ್ಟು. ಓ ಹಂಗೆ, ಆತರ. ಹೀಗೆ ಲಾಸ್ಟ್ ಅಲ್ಲಿ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನನ್ನ ಜೊತೆ ಅಕ್ಕ ನನ್ನ ಲೈಫಲ್ಲಿ ಗೆದ್ದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಇದನ್ನ ಹೇಳ್ಬೇಕು ಅನಿಸ್ತು. ನನ್ನ ಲೈಫಲ್ಲಿ ಸಿಕ್ಕಂತ ಅಕ್ಕ ತಂಗಿಯರು, ನನ್ನ ಒಡ ಹುಟ್ಟಿದವರು ಇದಾರಲ್ಲ, ಅಕ್ಕ ತಂಗಿ ಆಗ್ಲಿ, ನನ್ನ ಅಣ್ಣ ಆಗ್ಲಿ, ನನ್ನ ಎಜುಕೇಶನ್ಗೆ, ನನ್ನ ಓದಿಗೆ ಅವರ ಒಂದು ಸಪೋರ್ಟ್ ತುಂಬಾ ಇತ್ತು. ಯಾಕಂದ್ರೆ ಅವ್ರು ಸಿಟಿಲಿ ಇದ್ರು, ನನ್ನನ್ನ ಅಲ್ಲಿ ಅವ್ರ ಮನೇಲಿ ಇಟ್ಕೊಂಡು ಓದಿದ್ದಕ್ಕೆ ನಾನು ಸಿಟಿ ನೋಡಕ್ಕಾಯ್ತು, ಬೆಂಗಳೂರು ನೋಡಕ್ಕಾಯ್ತು, ಎಜುಕೇಶನ್ ಮಾಡಕ್ಕಾಯ್ತು. ಅದಾದ್ಮೇಲೆ ನಂಗೆ ಸಿಕ್ಕಂತ ನನ್ನ ಲೈಫ್ ಪಾರ್ಟ್ನರ್ ಕೂಡ ಹಾಗೆ ಇದ್ದಾರೆ. ಸೊ ನಾವಿಬ್ರು ಸೇರಿ ಈಗ ಒಂದು ಒಳ್ಳೆ ಜೀವನ ನಡೆಸ್ತಾ ಇದ್ದೀವಿ. ಇಬ್ರು ಸೇರಿ ಒಳ್ಳೆ ಜೀವನ ನಡೆಸ್ತಿದೀವಿ. ಎಲ್ರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ನಮಸ್ಕಾರ. ನನ್ನ ಹೆಂಡತಿ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ಬಿಟ್ಲು. ತುಂಬಾ ಖುಷಿ ಆಗ್ಬಿಡ್ತು ನನಗೆ, ಬಂದು ಬಿಸಿಲಲ್ಲಿ ಬಂದು. ಬಹಳ ಧನ್ಯವಾದ ಎಲ್ರಿಗೂ. ಎಲ್ಲರ ಹೆಂಡತಿಗೂ ಅವ್ರ ಗಂಡನೇ ಹೀರೋ. ಹೌದಾ? ಮತ್ತೆ ಬೈತಿರಲ್ಲ ಯಾಕೆ? ಅದು ಸುಮ್ಮನೆ ತಮಾಷೆಗೆ. ತಮಾಷೆಗ ಸರಸ ವಿರಸ ಇರ್ಬೇಕಂತ ಹೇಳಿಲ್ವಾ? ಬೇಂದ್ರೆ ಹೇಳಿದಿರಲ್ಲ, ಸರಸವೇ ಜೀವನ ವಿರಸವೇ ಮರಣ ಅಂತ. ಅವಾಗ ಸ್ವಲ್ಪ ಹಿಂಟ್ ಕೊಟ್ಟಿರ್ಬೇಕು, ಅಂದ್ರೆ ನಿಮ್ ಜೀವನದ ಸ್ವಾರಸ್ಯ ಗೊತ್ತಾಗ್ಲಿ ಅಂತ. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ರವಿ ಗುರು, ಶೈಲಾ ತುಂಬಾ ಒಳ್ಳೆ ಯೂಟ್ಯೂಬ್ ಮಾಡಿದ್ದಾರೆ. ಅವ್ರು ಒಳ್ಳೆ ಕಂಟೆಂಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಸೊ ಈ ತರ ಇದನ್ನ ಆಕ್ಚುಲಿ ಆಕಾಶವಾಣಿಲಿ ಮಾಡ್ತಿದ್ರು, ಇದೇ ಕಾರ್ಯಕ್ರಮನ ಆಕಾಶವಾಣಿಲಿ ಮಾಡ್ತಾ ಇದ್ರು ಈ ತರದ್ದು. ಅಂದ್ರೆ ಬಹುಶಃ ಅವ್ರ ಹೆಸರು, ಅವ್ರ ನಿರೂಪಕರ ಅಥವಾ ಸಂದರ್ಶಕರ ಹೆಸರು ವೆಂಕಟಲಕ್ಷ್ಮಮ್ಮನವ್ರು ಅಂತ ಇರ್ಬೇಕು, ವೆಂಕಟಲಕ್ಷ್ಮಿ ಅಂತ ಅವ್ರ ಹೆಸರು. ಅವರು ಪ್ರಸಿದ್ಧರ ಪತ್ನಿಯರು ಅಂತ ಒಂದು ಸೀರೀಸ್ ಮಾಡ್ತಿದ್ರು, ಪ್ರಸಿದ್ಧರ ಪತ್ನಿಯರು ಅಂತ. ಈ ಉದಾಹರಣೆಗೆ BGL ಸ್ವಾಮಿಯವರ ಪತ್ನಿ, ಆಮೇಲೆ ಕುವೆಂಪು ಅವರ ಪತ್ನಿ, ಈ ತರ ಪತ್ನಿಯರ ಸಂದರ್ಶನ ಮಾಡಿ ಅದೊಂದು ಆರ್ಕೈವ್ಸ್ ಇದೆ ಇದರಲ್ಲಿ ಆಕಾಶವಾಣಿಲಿ. ಆ ತರದೊಂದು ಕೆಲಸ ನೀವು ಮಾಡ್ತಿದ್ದೀರಿ ಶೈಲಕ್ ಅವರು. ಸೊ ಒಳ್ಳೇದಾಗ್ಲಿ. ನಿಮ್ಮ ಯಜಮಾನ್ರು ಒಂಥರ ಟ್ಯಾಲೆಂಟು, ನೀವು ಇನ್ನೊಂಥರ ಟ್ಯಾಲೆಂಟು. ಸೊ ಇಬ್ರು ಟ್ಯಾಲೆಂಟ್ಸ್ಗಳು ಒಳ್ಳೇದಾಗ್ಲಿ. ನಿಮ್ಮ ಮಗನದು ಒಳ್ಳೆ ಪ್ರತಿಭಾವಂತ. ಸೊ ಈ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಒಳ್ಳೆ ಕೆಲಸ ಮಾಡೋದ್ರಿಗೆ ಒಳ್ಳೇದಾಗ್ಲಿ, ನಾನು ಹೆಂಡತಿಗೂ ಒಳ್ಳೇದಾಗ್ಲಿ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಡ್ರಿ, ಹೊಟ್ಟೆ ಹಸ್ತಿದೆ ಪಾಪ. ಊಟ ಮಾಡ ಬನ್ನಿ. ಎಲ್ಲವೂ ಕಾಯಕಕ್ಕೆ ಅಲ್ಲ, ಕಾಯಕ ಎಲ್ಲ ಮಾಡೋದು ಯಾಕೆ? ಹೊಟ್ಟೆಗಾಗಿ, ಬಟ್ಟೆಗಾಗಿ. ಬನ್ನಿ 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 ಮನೆ ಒಳಗೆ ಎಂಟ್ರಿ ಈಗ ಬರ್ತಾ ಇದೀವಿ. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್, ವೆಲ್ಕಮ್. ಬನ್ನಿ. ಇವಳಿದಾಳಲ್ಲ, ಇವಳು ಚಿಕ್ಕೂರು. ಇವಳು ಇವಳ ಹೆಸರು ಗೌರಿ. ಗೌರಿ ಹಾಡು ಗೊತ್ತಾ? ತುಂಬಾ ಹಾಡು ಬರ್ತದೆ. ಶೈಲಾ ಮಿಸ್, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ, ಶೈಲಕ್ಕ. ಅವರು ಟೀಚರ್, ಮಿಸ್ ಆಗಿದ್ದವ್ರು. ಅವರು ಮಿಸ್, ಅವರು ಟೀಚರ್, ಗುರುಗಳು. ಈಗ ಅವ್ರೊಂದು ಚಾನಲ್ ಶುರು ಮಾಡಿದ್ದಾರೆ. ಚಾನಲ್ ಮುಖಾಂತರ
ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.